ಉಳಿದಿರುವ ಅನ್ನದಿಂದ ಯಾವಾಗ್ಲೂ ಚಿತ್ರಾನ್ನವನ್ನ ಮಾಡುವ ಬದಲು ನಾನು ತೋರಿಸುವ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಳಿ. ತುಂಬಾನೇ ಸೂಪರ್ ಆಗಿ ಆಗ್ತದೆ. ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಒಂದು ರೆಸಿಪಿ ಇದು. ತುಂಬಾ ಸುಲಭ ಮಾಡುದು ಕೂಡ 5-10 ನಿಮಿಷದಲ್ಲಿ ಮಾಡ್ಕೊಂಡು ಸವಿಬಹುದು. ತುಂಬಾ ಚೆನ್ನಾಗಾಗ್ತದೆ. ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಾಗ ಈ ಒಂದು ರೆಸಿಪಿಯನ್ನು ಕೂಡ ನೀವು ಮಾಡ್ಕೊಳ್ಬಹುದು. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇದನ್ನ ಮಾಡ್ಲಿಕ್ಕೆ ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಬರೀ ತುಪ್ಪದಲ್ಲಿ ಆದರೂ ಮಾಡ್ಬೋದು ಅಥವಾ ಎಣ್ಣೆಯಲ್ಲಿ ಆದ್ರೂ ಮಾಡ್ಕೊಳ್ಬಹುದು. ತುಪ್ಪ ಹಾಕಿದ್ರೆ ರುಚಿ ಘಮ 2 ಜಾಸ್ತಿ. ನಂತರ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನ ಹಾಕೊಂಡು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. 1-2 ಒಣಮೆಣಸಿನ ಪೀಸನ್ನು ಕೂಡ ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿಯಲ್ಲಿ ಆಪ್ಷನಲ್, ಬೇಡದೇ ಇರುವವರು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ತುಂಬಾ ಘಮ ಹಾಗೂ ರುಚಿ ಕೊಡ್ತದೆ ಈ ಒಂದು ಅನ್ನಕ್ಕೆ, ಹಾಗಾಗಿ ನಾನು ಬಳಸ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿಟ್ಟಿರುವಂತಹ 2 ಈರುಳ್ಳಿಯನ್ನ ಹಾಕಿದ್ದೇನೆ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಈರುಳ್ಳಿಯನ್ನ 2 ಭಾಗ ಮಾಡಿ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ 1-2 ಟೇಬಲ್ ಚಮಚ ಆಗುವಷ್ಟು ಹಸಿ ಬಟಾಣಿಯನ್ನು ಕೂಡ ಹಾಕೊಂಡಿದ್ದೇನೆ. ಈರುಳ್ಳಿ ಬಟಾಣಿ ಎಲ್ಲ ಸರಿಯಾಗಿ ಫ್ರೈ ಆಗಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸ 1 ಟೇಬಲ್ ಚಮಚ ಆಗುವಷ್ಟು, ಚೂರು ಬೆಲ್ಲವನ್ನು ಹಾಕೊಂಡಿದ್ದೇನೆ. ಈರುಳ್ಳಿಯಲ್ಲಿಯೂ ಕೂಡ ಸಿಹಿ ಅಂಶ ಇರ್ತದೆ, ಹಾಗಾಗಿ ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿ ಬರ್ತದೆ. ಹುಣಸೆ ಹಣ್ಣಿನ ರಸವನ್ನ ಹಾಕಿ 1-2 ನಿಮಿಷ ಅದನ್ನ ಚೆನ್ನಾಗಿ ಹುರ್ಕೊಂಡು ನಂತರ 1 ಟೇಬಲ್ ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ನ ಹಾಕೊಂಡಿದ್ದೇನೆ. 10-15 ಕಾಳುಮೆಣಸನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಇದಕ್ಕೆ ಬಳಸಿದ್ದೇನೆ. ಒಳ್ಳೆ ಖಾರ ಕೂಡ ಕೊಡ್ತದೆ. ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಕಾಂಬಿನೇಷನ್ ತುಂಬಾನೇ ಸೂಪರ್ ಆಗಿ ಆಗ್ತದೆ ಈ ಒಂದು ಅನ್ನಕ್ಕೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಉರಿಯನ್ನ ಆಫ್ ಮಾಡ್ತೇನೆ. ತುಂಬಾ ಹೊತ್ತು ಇದನ್ನ ಬಾಣಲೆಯಲ್ಲಿ ಮಿಕ್ಸ್ ಮಾಡೋದು ಬೇಡ. ಸಾಂಬಾರ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಪಟ್ ಅಂತ ಉರಿಯನ್ನ ಆಫ್ ಮಾಡ್ಕೊಳ್ಳಿ. ನಂತರ ಮಾಡಿಟ್ಟಿರುವಂತಹ ಅನ್ನವನ್ನ ಹಾಕೊಳ್ತಾ ಇದ್ದೇನೆ. ನೀವು ಫ್ರೆಶ್ ಆಗಿ ಅನ್ನವನ್ನು ಕೂಡ ಮಾಡಿ ಹಾಕ್ಬೋದು, ಅಥವಾ ನಿಮ್ಮಲ್ಲಿ ಉಳಿದಿರುವ ಅನ್ನ ಇದ್ರೆ ಅದರಲ್ಲಿ ಕೂಡ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಬಹುದು. ಅನ್ನ ಸ್ವಲ್ಪ ಉದ್ರುದ್ರಾಗಿದ್ದಾಗ ಚೆನ್ನಾಗಾಗ್ತದೆ ಈ ಒಂದು ರೈಸ್. ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಆನಿಯನ್ ರೈಸ್ ಅಥವಾ ಈರುಳ್ಳಿ ರೈಸ್ ರೆಡಿ ಆಗ್ತದೆ, ಅಥವಾ ಒಂದು ಮಸಾಲಾ ರೈಸ್ ಅಂತಾನು ಕೂಡ ಇದನ್ನ ಕರಿಬಹುದು. ತುಂಬಾನೇ ಸೂಪರ್ ಆಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಕೆಲವು ನಿಮಿಷಗಳಲ್ಲಿ ಈ ಒಂದು ಅಡಿಗೆಯನ್ನ ನೀವು ಮಾಡ್ಕೊಳ್ಬಹುದು. ಯಾವುದೇ ಸಾರು ಸಾಂಬಾರು ಮನೆಯಲ್ಲಿ ಇಲ್ಲದೆ ಇದ್ದಾಗ ಫ್ರೆಶ್ ಆಗಿ ಅನ್ನವನ್ನ ಮಾಡ್ಕೊಂಡು 10 ನಿಮಿಷದಲ್ಲಿ ಈ ಒಂದು ಅಡಿಗೆಯನ್ನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ಇವತ್ತಿನ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.